ಮಿಸೈಲ್ ನಿಮ್ಗೆ ಗೊತ್ತಿರಬಹುದು. ಮಿಡಿಲ್ ಈಸ್ಟ್ ನ ಯುದ್ಧಗಳು ಶುರುವಾಗಿ ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು. ಈ ಯುದ್ಧಗಳಲ್ಲಿ ಕಾಮನ್ ಆಗಿ ಕೇಳ ಬರ್ತಾ ಇರೋದು ಈ ಮಿಸೈಲ್ ಅನ್ನೋ ಅಸ್ತ್ರ. ಒಂದಕ್ಕೊಂದು ದೇಶಗಳು ಅಟ್ಯಾಕ್ ಮಾಡ್ಕೋತಾ ಇರೋದು ಈ ಮಿಸೈಲ್ ಅನ್ನೋ ಅಸ್ತ್ರದಿಂದ. ಮಿಡಿಲ್ ಈಸ್ಟ್ ಅಂತಾನೆ ಅಲ್ಲ, ಯಾವುದೇ ದೇಶ ಆಗ್ಲಿ ಯುದ್ಧ ಅಂತ ಬಂತು ಅಂತಂದ್ರೆ ಫಸ್ಟ್ ತೆಗೆಯೋ ಅಸ್ತ್ರ ಅಂತಂದ್ರೆ ಅದು ಮಿಸೈಲ್. ಮೊದ್ಲೇನೆ ಟ್ಯಾಂಕರ್ ಗಳನ್ನೇ ಆಗ್ಲಿ ಅಥವಾ ಗನ್ ಕೊಟ್ಟು ಸೈನಿಕರನ್ನೇ ಆಗ್ಲಿ ಯಾವುದೇ ದೇಶ ಕಳ್ಸಲ್ಲ. ಕೂತ ಜಾಗದಿಂದಾನೇ ಟಾರ್ಗೆಟ್ ನ ಸೆಟ್ ಮಾಡಿ ಒಂದು ಬಟನ್ ನ ಒತ್ತೋ ಮೂಲಕ ಸಾವಿರಾರು ಕಿಲೋಮೀಟರ್ ದೂರ ಇರೋ ಟಾರ್ಗೆಟ್ ಅನ್ನ ಈ ಮಿಸೈಲ್ ನ ಹಾರಿಸಿ ಧ್ವಂಸ ಮಾಡ್ತಾರೆ. ಈ ಮಿಸೈಲ್ ಗಳಿಗೆ ಸಣ್ಣ ಪುಟ್ಟ ಸ್ಫೋಟಕಗಳಿಂದ ಹಿಡಿದು ದೊಡ್ಡ ದೊಡ್ಡ ಪರಮಾಣುಗಳನ್ನ ಒತ್ತೆಯೋ ಸಾಮರ್ಥ್ಯ ಇದೆ. ಇಷ್ಟಕ್ಕೂ ಈ ಮಿಸೈಲ್ ಅಂದ್ರೆ ಏನು, ಇದು ಹೇಗ್ ವರ್ಕ್ ಆಗುತ್ತೆ, ಇದ್ರೊಳಗಡೆ ಏನಿರುತ್ತೆ, ಇದರಲ್ಲಿ ಎಷ್ಟು ವಿಧಗಳಿರ್ತವೆ, ಯಾವ ಯಾವ ದೇಶಗಳಲ್ಲಿ ಯಾವ ಯಾವ ಮಿಸೈಲ್ ಗಳಿವೆ, ನಮ್ಮ ಭಾರತದ ಬಳಿ ಎಷ್ಟು ಮಿಸೈಲ್ ಗಳಿವೆ, ಎಲ್ಲವನ್ನ ನೋಡ್ತಾ ಹೋಗೋಣ. ನಿಮ್ಗೇನಾದ್ರೂ ಮಿಸೈಲ್ ಗಳ ಬಗ್ಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಮಿಸೈಲ್ ನೋಡೋಕೆ ಈ ರೀತಿ ಇರುತ್ತೆ. ಈ ಮಿಸೈಲ್ ಅನ್ನೋದು ಸ್ವಯಂ ಚಾಲಿತ ಮತ್ತು ಮಾರ್ಗದರ್ಶಿತ ಶಸ್ತ್ರಾಸ್ತ್ರ. ಇವು ನೋಡೋಕೆ ಮಿನಿ ರಾಕೆಟ್ ಗಳ ತರನೇ ಇರ್ತವೆ. ಇವುಗಳನ್ನ ಟಾರ್ಗೆಟ್ ಅನ್ನ ನಿಖರವಾಗಿ ಧ್ವಂಸ ಮಾಡಲು ಡಿಸೈನ್ ಮಾಡಲಾಗಿರುತ್ತೆ. ರಾಕೆಟ್ ಗಳಿಗೆ ಹೋಲಿಸಿದ್ರೆ ಇವು ಸ್ವಲ್ಪ ವಿಭಿನ್ನವಾಗಿರ್ತವೆ. ರಾಕೆಟ್ ಒಂದ್ಸಲ ಲಾಂಚ್ ಆದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಹಾರುತ್ತೆ. ಅದು ಡೈರೆಕ್ಷನ್ ನ ಚೇಂಜ್ ಮಾಡ್ಕೊಳ್ಳೋಕೆ ಆಗಲ್ಲ. ಆದ್ರೆ ಮಿಸೈಲ್ ಗಳು ಹಾರುವಾಗ ದಿಕ್ಕನ್ನ ಬದಲಾಯಿಸ್ತವೆ. ಈಗ ಉದಾಹರಣೆಗೆ ಅನ್ಕೊಳ್ಳಿ, ಒಂದು ಶತ್ರು ದೇಶದ ಫೈಟರ್ ಜೆಟ್ ನಮ್ ಕಡೆ ಅಟ್ಯಾಕ್ ಮಾಡಕ್ ಬರ್ತಾ ಇದೆ ಅಂತ. ಇಲ್ಲಿ ಅದನ್ನ ಟಾರ್ಗೆಟ್ ಮಾಡಿ ಮಿಸೈಲ್ ನ ಲಾಂಚ್ ಮಾಡ್ತು ಅಂತಂದ್ರೆ ಆ ಫೈಟರ್ ಜೆಟ್ ಯಾವ ಕಡೆ ಟರ್ನ್ ಆಗುತ್ತೆ ಅದೇ ಕಡೆಗೆ ಇದು ಕೂಡ ದಿಕ್ಕನ್ನ ಬದಲಾಯಿಸಿ ಡೈರೆಕ್ಷನ್ ನ ಚೇಂಜ್ ಮಾಡಿ ಅದನ್ನ ಹೋಗಿ ಹೊಡೆಯುತ್ತೆ. ಅಟ್ಟಾಡ್ಸಿ ಹೊಡೆಯುದು ಅಂತಂತಾರಲ್ಲ, ಸೇಮ್. ಇದು ಹೇಗ್ ವರ್ಕ್ ಆಗುತ್ತೆ, ಇದು ಹೇಗ್ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದ್ರೊಳಗಡೆ ಏನೇನಿದೆ, ಇದ್ರ ಪಾರ್ಟ್ಸ್ ಗಳು ಏನೇನು ಅಂತ ತಿಳ್ಕೊಬೇಕು. ಮೊದಲನೇದಾಗಿ ಮಿಸೈಲ್ ನ ಮುಂಭಾಗದಲ್ಲಿ ಅಂದ್ರೆ ಆ ನೋಸ್ ಇದೆಯಲ್ಲ, ಆ ನೋಸ್ ನ ಜಾಗದಲ್ಲಿ ಒಂದು ಸೆನ್ಸರ್ ಇರುತ್ತೆ. ಇದನ್ನ ಗೈಡೆನ್ಸ್ ಅಂಡ್ ಸೀಕರ್ ಅಂತ ಕರೀತಾರೆ. ಅದರಿಂದ ಸ್ವಲ್ಪ ಹಿಂದೆ ಬಂತು ಅಂತಂದ್ರೆ ಅದರಲ್ಲಿ ಸ್ಫೋಟಕ ಇರುತ್ತೆ ಆ ಭಾಗದಲ್ಲಿ. ನೆಕ್ಸ್ಟ್ ಅದರಿಂದ ಸ್ವಲ್ಪ ಹಿಂದೆ ಬಂತು ಅಂತಂದ್ರೆ ಕಂಟ್ರೋಲ್ ಸಿಸ್ಟಮ್ ಇರುತ್ತೆ. ಅದರಿಂದ ಸ್ವಲ್ಪ ಹಿಂದೆ ಬಂತು ಅಂತಂದ್ರೆ ಪ್ರೊಪಲ್ಷನ್ ಸೆಕ್ಷನ್ ಇರುತ್ತೆ. ಇನ್ನು ಮಿಸೈಲ್ ನ ಹಿಂದೆ ಅಂದ್ರೆ ಕೊನೆಯ ಭಾಗದಲ್ಲಿ ಸ್ಟೆಬಿಲೈಸೇಷನ್ ಸೆಕ್ಷನ್ ಇರುತ್ತೆ. ಬನ್ನಿ ಇಷ್ಟು ಸೇರಿ ಈ ಮಿಸೈಲ್ ಹೇಗ್ ವರ್ಕ್ ಆಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಆ ನೋಸ್ ನ ಜಾಗದಲ್ಲಿ ಗೈಡೆನ್ಸ್ ಅಂಡ್ ಸೀಕರ್ ಅನ್ನೋ ಸೆನ್ಸಾರ್ ಇದೊಂಥರ ಮಿಸೈಲ್ ನ ಬ್ರೈನ್ ಇದ್ದಂಗೆ. ಈ ಸೆನ್ಸರೇ ಇಡೀ ಮಿಸೈಲ್ ಹೇಗ್ ವರ್ಕ್ ಆಗ್ಬೇಕು ಅಂತ ಅನ್ನೋದನ್ನ ಡಿಸೈಡ್ ಮಾಡೋದು. ಇದು ಹೇಗ್ ವರ್ಕ್ ಆಗುತ್ತೆ ಅಂತಂದ್ರೆ ಇದೊಂದು ರೆಡಾರ್ ರೀತಿ ವರ್ಕ್ ಆಗುತ್ತೆ. ಟಾರ್ಗೆಟ್ ಹತ್ರ ಬರ್ತಿದಂಗೆನೆ ಅದರ ಶಾಖ, ಬೆಳಕು ಮತ್ತೆ ರೇಡಿಯೋ ಅಲೆಗಳನ್ನ ಕಂಡುಹಿಡಿದು ಇದು ಮಿಸೈಲ್ ನ ಕಂಟ್ರೋಲ್ ಸೆಕ್ಷನ್ ಗೆ ಮಾಹಿತಿನ ಕಳಿಸುತ್ತೆ. ಈ ಕಂಟ್ರೋಲ್ ಸೆಕ್ಷನ್ ನಲ್ಲಿ ಸಣ್ಣ ಸಣ್ಣ ಮೋಟಾರ್ ಗಳು ಇರ್ತವೆ. ಈ ಮೋಟಾರ್ಸ್ ಗಳು ಆಚೆ ಇರುವಂತ ಮಿಸೈಲ್ ನ ರೆಕ್ಕೆಗಳಿಗೆ ಕನೆಕ್ಟ್ ಆಗಿರ್ತವೆ. ಆ ಸೆನ್ಸಾರ್ ನಿಂದ ಬಂದಂತ ಮಾಹಿತಿನ ತಗೊಂಡು ಅದ್ರ ಮುಖಾಂತರ ಇವು ಆ ಮೋಟಾರ್ ಗಳು ತಿರ್ಗಕ್ ಶುರು ಮಾಡ್ತವೆ. ಆ ತಿರ್ಗಕ್ ಶುರು ಮಾಡಿದಾಗ ಅಲ್ಲಿ ಆಚೆ ಇರುವಂತ ಪಿನ್ಸ್ ಗಳು ಚಲಿಸ್ತವೆ. ಈ ಚಲಿಸೋದ್ರಿಂದ ಮಿಸೈಲ್ ತನ್ನ ದಿಕ್ಕನ್ನ ಬದಲಾಯಿಸಬಹುದು. ಹೆಂಗೆ ಅಂತಂದ್ರೆ ಮೇಲೆ, ಕೆಳಗೆ, ಲೆಫ್ಟ್, ರೈಟ್, ಯಾವ ಕಡೆ ಬೇಕಾದ್ರು. ಇನ್ನು ಪ್ರೊಪಲ್ಷನ್ ಸೆಕ್ಷನ್ ಇದೇ ಮಿಸೈಲ್ ಮುನ್ನುಗ್ಗೋಕೆ ಹೆಲ್ಪ್ ಮಾಡೋದು. ಮಿಸೈಲ್ ಅಷ್ಟು ಫೋರ್ಸ್ ಆಗೋಕೆ ಇದೇ ಕಾರಣ. ಇದೇ ಮಿಸೈಲ್ ನ ಇಂಜಿನ್. ಮಿಸೈಲ್ ನ ಹಿಂದೆ ಇರುವಂತ ನಾಜಲ್ ನ ಮುಖಾಂತರ ಅಂದ್ರೆ ಬಿಸಿ ಗಾಳಿ ಆಚೆ ಬರುತ್ತಲ್ಲ, ಮಿಸೈಲ್ ಮುಂದೆ ಹೋಗುವಾಗ ಆ ಫೋರ್ಸ್ ನ ಮುಖಾಂತರ ಮುಂದೆ ಸ್ಪೀಡ್ ಆಗಿ ಮಿಸೈಲ್ ಹೋಗುತ್ತೆ. ಈ ನಾಜಲ್ ಕೂಡ ಟರ್ನ್ ಆಗುತ್ತೆ. ಇದರಿಂದ ಕೂಡ ಮಿಸೈಲ್ ಅನ್ನ ರೈಟ್ ಟು ಲೆಫ್ಟ್ ಗೆ, ಮೇಲೆ ಕೆಳಗಡೆ ಟರ್ನ್ ಮಾಡಬಹುದು. ಸ್ಟೆಬಿಲೈಸೇಷನ್ ಸೆಕ್ಷನ್ ಕಡೆ ಬರೋದಾದ್ರೆ ಈಗ ಉದಾಹರಣೆಗೆ ಬಾಣಗಳನ್ನ ತಗೊಳ್ಳಿ. ಬಾಣಗಳ ಹಿಂದೆ ಸಣ್ಣ ಸಣ್ಣ ಗರಿಗಳಿರ್ತವೆ. ಈ ಗರಿಗಳು ಏನಪ್ಪಾ ಮಾಡ್ತವೆ ಅಂತಂದ್ರೆ ಬಾಣಗಳನ್ನ ಬಿಟ್ಟಾಗ ಅದು ಆ ಕಡೆ ಈ ಕಡೆ ಚಲಿಸದೆ ನೇರವಾಗಿ ಮುಂದಕ್ಕೆ ಹೋಗಕ್ಕೆ ಅವು ಹೆಲ್ಪ್ ಮಾಡ್ತವೆ. ಅದೇ ರೀತಿ ಈ ಮಿಸೈಲ್ ಗಳಲ್ಲೂ ಕೂಡ ಹಿಂದೆಗಡೆ ಸಣ್ಣ ಸಣ್ಣ ರೆಕ್ಕೆಗಳಿರ್ತವೆ. ಈ ರೆಕ್ಕೆಗಳು ಚಲಿಸೋ ಮುಖಾಂತರ ಮಿಸೈಲ್ ಆ ಕಡೆ ಈ ಕಡೆ ಅಲುಗಾಡದಂಗೆ ನೇರವಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡ್ತವೆ. ಇದಿಷ್ಟು ಚಲಿಸೋ ಬಗ್ಗೆ ಆಯ್ತು. ಇದು ಸ್ಫೋಟ ಆಗದೆ ಹೇಗೆ? ಮಿಸೈಲ್ ಟಾರ್ಗೆಟ್ ನ ಹಿಟ್ ಮಾಡ್ತಿದಂಗೆನೆ ಮುಂದೆ ಇರುವಂತ ಸೆನ್ಸರ್ ಗಾಬರಿ ಆಗುತ್ತೆ. ಆ ಗಾಬರಿ ಆದಾಗ ಒಳಗಡೆ ಇರುವಂತ ಫೀಸು ಆಕ್ಟಿವೇಟ್ ಆಗಿ ಮುಂದೆ ಇರೋ ಸ್ಫೋಟಕನ ಅಂದ್ರೆ ವಾರೆಡ್ ಅನ್ನ ಸ್ಫೋಟ ಆಗೋ ರೀತಿ ಮಾಡುತ್ತೆ. ಇದಿಷ್ಟು ಕೆಲಸ ಕೂಡ ಫ್ರಾಕ್ಚರ್ ಆಫ್ ಸೆಕೆಂಡ್ ಅಲ್ಲಿ ಆಗುತ್ತೆ. ಇಲ್ಲಿ 2 ಫ್ಯೂಸ್ ಗಳು ಇರ್ತವೆ, ಕಾಂಟ್ಯಾಕ್ಟ್ ಫ್ಯೂಸಸ್ ಮತ್ತೆ ಪ್ರಾಕ್ಸಿಮಿಟಿ ಫ್ಯೂಸಸ್ ಅಂತ. ಈ ಕಾಂಟ್ಯಾಕ್ಟ್ ಫ್ಯೂಸಸ್ ಟಾರ್ಗೆಟ್ ನ ಹೋಗಿ ಟಚ್ ಆದಾಗ ಬ್ಲಾಸ್ಟ್ ಆಗುತ್ತೆ. ಪ್ರಾಕ್ಸಿಮಿಟಿ ಫ್ಯೂಸಸ್ ಟಾರ್ಗೆಟ್ ಇನ್ನೇನು ಹತ್ರ ಬಂತು ಅನ್ನುವಾಗ ಬ್ಲಾಸ್ಟ್ ಆಗ್ತವೆ. ಇದು ಫೈಟರ್ ಜೆಟ್ ಗಳನ್ನ, ವಿಮಾನಗಳನ್ನ ಹೊಡೆಯೋಕೆ ಹೆಲ್ಪ್ ಆಗ್ತವೆ. ಈಗ ಇನ್ನೊಂದ್ ತರ ಡಿಸೈನ್ ಮಾಡಲಾಗಿರುತ್ತೆ. ಈಗ ಬಂಕರ್ ಗಳನ್ನ ಹೊಡಿಬೇಕು ಅಂದ್ರೆ ಅದು ಟಚ್ ಆದಾಗ ಮೇಲೆ ಬ್ಲಾಸ್ಟ್ ಆಗ್ಬಾರ್ದು, ಮತ್ತೆ ಸಮೀಪ ಇದ್ದಾಗ ಬ್ಲಾಸ್ಟ್ ಆಗ್ಬಾರ್ದು. ತುಂಬಾ ಆಳ ಸೀಳ್ಕೊಂಡು ಹೋಗಿ ಅಲ್ಲಿ ಬ್ಲಾಸ್ಟ್ ಆಗ್ಬೇಕು. ಆ ರೀತಿ ಡಿಸೈನ್ ಅನ್ನ ಕೂಡ ಮಾಡಿರ್ತಾರೆ. ಈ ಒಂದು ಮೆಕ್ಯಾನಿಸಮ್ ನ ಮುಖಾಂತರ ಈ ಮಿಸೈಲ್ ಈ ರೀತಿ ವರ್ಕ್ ಆಗುತ್ತೆ. ಇನ್ನು ಫ್ಯೂಲ್ ಬಗ್ಗೆ ಮಾತಾಡೋದಾದ್ರೆ ಸಾಲಿಡ್ ಫ್ಯೂಲ್, ಲಿಕ್ವಿಡ್ ಫ್ಯೂಲ್ ಮತ್ತೆ ಏರ್ ನ ಯೂಸ್ ಮಾಡ್ಕೊಂಡು ಆರುವಂತ ಮಿಸೈಲ್ ಗಳು ಕೂಡ ಇದಾವೆ. ಇದರಲ್ಲಿ ಸಾಲಿಡ್ ಫ್ಯೂಲ್ ಕಮ್ಮಿ ಮತ್ತು ಮಿಡ್ ರೇಂಜ್ ನ ಮಿಸೈಲ್ ಗಳಲ್ಲಿ ಇದನ್ನ ಬಳಸ್ತಾರೆ. ಇವುಗಳನ್ನ ವರ್ಷಾನ್ಗಟ್ಲೆ ಸ್ಟೋರ್ ಮಾಡಬಹುದು ಮತ್ತೆ ಯಾವಾಗ ಬೇಕಾದ್ರೂ ಅವಾಗ ಉಡಾಯಿಸಬಹುದು. ಇನ್ನು ಲಿಕ್ವಿಡ್ ಫ್ಯೂಲ್ ಇವುಗಳನ್ನ ಲಾಂಗ್ ರೇಂಜ್ ನ ಮಿಸೈಲ್ ಗಳಲ್ಲಿ ಬಳಸ್ತಾರೆ. ಇವುಗಳ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ. ಇನ್ನು ಏರ್ ನ ಯೂಸ್ ಮಾಡ್ಕೊಂಡು ಆರುವಂತ ಮಿಸೈಲ್ ಗಳು ಟರ್ಬೋಜೆಟ್ಸ್ ಮತ್ತೆ ರಾಮ್ ಜೆಟ್ಸ್ ಅಂತ ಮಿಸೈಲ್ ಗಳು ಏರ್ ನ ಯೂಸ್ ಮಾಡ್ಕೊಂಡು ಆರ್ತವೆ. ವಿಮಾನಗಳ ತರ ಇವುಗಳನ್ನ ಕ್ರೂಸ್ ಮಿಸೈಲ್ ಗಳಲ್ಲಿ ಬಳಸ್ತಾರೆ. ಇನ್ನು ಇವುಗಳ ವಿಧಗಳ ಬಗ್ಗೆ ಮಾತಾಡೋದಾದ್ರೆ ಇವುಗಳನ್ನ ಸುಮಾರು ರೀತಿ ವರ್ಗೀಕರಿಸಬಹುದು. ಅದರಲ್ಲಿ ಪ್ರಮುಖವಾಗಿ 2 ತರದ ಮಿಸೈಲ್ ಗಳು ಇವೆ. ಒಂದು ಬ್ಯಾಲಿಸ್ಟಿಕ್ ಮಿಸೈಲ್, ಇನ್ನೊಂದು ಕ್ರೂಸ್ ಮಿಸೈಲ್. ಈ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನೋದು ಆರ್ಚ್ ಶೇಪ್ ಅಲ್ಲಿ ವರ್ಕ್ ಆಗುತ್ತೆ.
ಈಗ ಅನ್ಕೊಳ್ಳಿ, ಈಗ ನೀವು ಸರ್ಫೇಸ್ ಮೇಲಿಂದ ಲಾಂಚ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಮಿಸೈಲ್ ನ. ಆ ಮಿಸೈಲ್ ಸೀದಾ ಫುಲ್ ಫೋರ್ಸ್ ನ ಯೂಸ್ ಮಾಡ್ಕೊಂಡು ಸ್ಪೇಸ್ಗೆ ಹೋಗುತ್ತೆ. ಫೇಸ್ ನಿಂದ ಮತ್ತೆ ಸರ್ಫೇಸ್ಗೆ ಭೂಮಿಯ ಗುರುತ್ವಾಕರ್ಷಣ ಬಲನ ಯೂಸ್ ಮಾಡ್ಕೊಂಡು, ಈಗೇನು ಮೇಲ್ ಹೋಗುವಾಗ ಸ್ಪೇಸ್ಗೆ ಹೋಗುವಾಗ ಯೂಸ್ ಮಾಡ್ಕೊಂಡಿತ್ತು ಬಲನ, ಅದಕ್ಕಿಂತ ಸುಮಾರು ಪಟ್ಟು ಜಾಸ್ತಿ ಬಲನ ಯೂಸ್ ಮಾಡ್ಕೊಂಡು ಮತ್ತೆ ಭೂಮಿ ಕಡೆಗೆ ಸರ್ಫೇಸ್ ಕಡೆಗೆ ಬರುತ್ತೆ, ಬಂದು ಟಾರ್ಗೆಟ್ ಅನ್ನ ಹಿಟ್ ಮಾಡುತ್ತೆ. ಇದರ ಅಕ್ಯುರೇಸಿ ಸ್ವಲ್ಪ ಕಡಿಮೆ ಇರುತ್ತೆ, ಆದ್ರೂ ಕೂಡ ಇದರ ಫೋರ್ಸ್ ಜಾಸ್ತಿ ಇರೋದ್ರಿಂದ ಇದರ ಪ್ರಭಾವ ಜಾಸ್ತಿ ಇರುತ್ತೆ. ಇನ್ನು ಕ್ರೂಸ್ ಮಿಸೈಲ್ ಬಗ್ಗೆ ಮಾತಾಡೋದಾದ್ರೆ, ಇದು ಭೂಮಿಗೆ ತುಂಬಾ ಹತ್ತಿರದಲ್ಲಿ ಹಾರ್ಕೊಂಡು ಹೋಗುತ್ತೆ. ಇದು ಅಕ್ಯುರೇಟ್ ಆಗಿರುತ್ತೆ. ಇವುಗಳಲ್ಲಿ ರಾಮ್ಜೆಟ್ ಮತ್ತೆ ಟರ್ಬೋಜೆಟ್ ಅನ್ನೋ ಜೆಟ್ ಇಂಜಿನ್ ಗಳನ್ನ ಬಳಸಲಾಗಿರುತ್ತೆ. ಇವುಗಳನ್ನ ಎಲ್ಲಿಂದ ಎಲ್ಲಿಗೆ ಹಾರಿಸ್ತಾರೆ ಅನ್ನೋದ್ರ ಮುಖಾಂತರನು ಕೂಡ ಇವುಗಳನ್ನ ವರ್ಗೀಕರಿಸಬಹುದು. ಅದರಲ್ಲಿ ಪ್ರಮುಖವಾಗಿ SAM ಸರ್ಫೇಸ್ ಟು ಏರ್ ಮಿಸೈಲ್, ಇವುಗಳನ್ನ ನೆಲದಿಂದ ಆಕಾಶಕ್ಕೆ ಹಾರಿಸ್ತಾರೆ. ಉದಾಹರಣೆಗೆ ಫೈಟರ್ ಜೆಟ್ ಗಳನ್ನ ಹೊಡೆಯೋದಕ್ಕೆ ಇವುಗಳನ್ನ ಬಳಸ್ತಾರೆ. ನೆಕ್ಸ್ಟ್ SSM ಅಂದ್ರೆ ಸರ್ಫೇಸ್ ಟು ಸರ್ಫೇಸ್, ಅಂದ್ರೆ ನೆಲದಿಂದ ನೆಲದ ಮೇಲೆ ಇರೋಂತ ಟಾರ್ಗೆಟ್ ಅನ್ನ ಹೊಡೆಯೋದಕ್ಕೆ ಇವುಗಳನ್ನ ಬಳಸ್ತಾರೆ. ಏರ್ ಟು ಏರ್ ಅಂದ್ರೆ AAM ಅಂದ್ರೆ ಆಕಾಶದಿಂದ ಆಕಾಶದಲ್ಲೇ ಹೊಡೆಯೋದಕ್ಕೆ, ಅಂದ್ರೆ ಒಂದು ಫೈಟರ್ ಜೆಟ್ ನಿಂದ ಇನ್ನೊಂದು ಫೈಟರ್ ಜೆಟ್ ನ ಹೊಡೆಯೋದಕ್ಕೆ ಇವುಗಳನ್ನ ಬಳಸ್ತಾರೆ. ನೆಕ್ಸ್ಟ್ ಏರ್ ಟು ಸರ್ಫೇಸ್ ಅಂದ್ರೆ ASM ಅಂದ್ರೆ ಆಕಾಶದಿಂದ ಸರ್ಫೇಸ್ ಮೇಲೆ ಇರೋ ಟಾರ್ಗೆಟ್ ಅನ್ನ ಹೊಡೆಯೋದಕ್ಕೆ ಇವುಗಳನ್ನ ಬಳಸ್ತಾರೆ. ಇನ್ನು ನೆಕ್ಸ್ಟ್ ಆಂಟಿ ಶಿಪ್ ಮಿಸೈಲ್ಸ್, ಇವುಗಳನ್ನ ದೊಡ್ಡ ದೊಡ್ಡ ವಾರ್ಶಿಪ್ ಗಳನ್ನ ಹೊಡೆಯೋದಕ್ಕೆ ಬಳಸ್ತಾರೆ. ನೆಕ್ಸ್ಟ್ ಇವುಗಳ ಪ್ರಾಮುಖ್ಯತೆ ಏನು? ಈ ಮಿಸೈಲ್ ಗಳು ಯುದ್ಧ ಮಾಡೋದಲ್ಲದೆ ಯುದ್ಧ ಮಾಡೋದನ್ನ ತಡಿತವೆ ಕೂಡ. ಹೇಗೆ ಅಂತಂದ್ರೆ, ಯಾವುದೇ ಒಂದು ದೇಶ ಅಡ್ವಾನ್ಸ್ಡ್ ಟೆಕ್ನಾಲಜಿಯ ಮಿಸೈಲ್ ಗಳನ್ನ ತಯಾರು ಮಾಡಿ ಇಟ್ಕೊಂಡಿದೆ ಅಂತಂದ್ರೆ, ಶತ್ರು ದೇಶಗಳು ಅದ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಹಿಂಜರಿತವೆ. ಇದ್ರ ಮುಖಾಂತರ ವಾರ್ ಆಗೋದನ್ನ ತಡಿಬಹುದು. ಇನ್ನು ಅಡ್ವಾನ್ಸ್ ಟೆಕ್ನಾಲಜಿಯ ಮಿಸೈಲ್ ಗಳು ಒಂದು ದೇಶದ ಹತ್ರ ಇದೆ ಅಂತಂದ್ರೆ, ಪ್ರಪಂಚದಲ್ಲಿ ಆ ದೇಶದ ಗೌರವ ಬೇರೆನೆ ಇರುತ್ತೆ, ಗೌರವ ಜಾಸ್ತಿ ಆಗುತ್ತೆ. ಮಿಸೈಲ್ ಗಳ ತಯಾರಿಕೆಯಲ್ಲಿ ಮತ್ತು ಸಂಶೋಧನೆಯಲ್ಲಿ ಉತ್ತಮ ತಂತ್ರಜ್ಞಾನದ ಉದ್ಯೋಗಗಳ ಸೃಷ್ಟಿ ಆಗುತ್ತೆ. ಇನ್ನು ಯಾವ ದೇಶಗಳಲ್ಲಿ ಯಾವ ಮಿಸೈಲ್ ಗಳಿವೆ ಅಂತ ನೋಡೋದಾದ್ರೆ, ಈ ಡಾಟಾ ಆಯಾ ದೇಶ ಕ್ಲೇಮ್ ಮಾಡುವಂತ ಡಾಟಾ. ಮೊದಲನೇದಾಗಿ RS-28 ಸರ್ಮತ್, ಸೈತಾನ 2 ಇವೆರಡು ಕೂಡ ರಷ್ಯಾದು. ಇದರ ರೇಂಜ್ ಬಂದು 18,000 ಕಿಲೋಮೀಟರ್, ವೇಗ 25,500 ಕಿಲೋಮೀಟರ್, ಮತ್ತೆ ಸಾಮರ್ಥ್ಯ 10 ಭಾರಿ ಅಥವಾ 15 ಲಘು ಪರಮಾಣು ಸಿಡಿತಲೆಗಳನ್ನ ಒತ್ತೆಯಬಲ್ಲದು. ನೆಕ್ಸ್ಟ್ DF-41 ಡಾಂಗ್ಫೆಂಗ್ 41, ಇದು ಚೀನಾದು. ಇದರ ರೇಂಜ್ ಬಂದು 12,000 ಕಿಲೋಮೀಟರ್ ನಿಂದ 15,000 ಕಿಲೋಮೀಟರ್. ಇದರ ಸ್ಪೀಡ್ 30,600 ಕಿಲೋಮೀಟರ್ ಪರ್ ಅವರ್. ಇದರ ಸಾಮರ್ಥ್ಯ 10 ರಿಂದ 12 ಸಿಡಿತಲೆಗಳು. ನೆಕ್ಸ್ಟ್ UGM-133 ಟ್ರೈಡೆಂಟ್ 2 D5, ಇದು ಅಮೆರಿಕ ಮತ್ತು ಬ್ರಿಟನ್. ಇದರ ರೇಂಜ್ ಬಂದು 12,000 ಕಿಲೋಮೀಟರ್. ಇದರ ಸ್ಪೀಡು 29,000 ಕಿಲೋಮೀಟರ್ ಪರ್ ಅವರ್. ಇದರ ಸಾಮರ್ಥ್ಯ 8 ರಿಂದ 12 ಸಿಡಿತಲೆಗಳು. ಇನ್ನು ನೆಕ್ಸ್ಟ್ ಅಗ್ನಿ-5 ನಮ್ಮ ಭಾರತದ್ದು. ಇದು ಅಫಿಷಿಯಲ್ ಆಗಿ ನಮ್ಮ ಭಾರತ ಕ್ಲೇಮ್ ಮಾಡಿರುವಂತ ಮಾಹಿತಿ. ಇದರ ರೇಂಜ್ 5,000 ಕಿಲೋಮೀಟರ್ ನಿಂದ 8,000 ಕಿಲೋಮೀಟರ್. ಇದರ ಸ್ಪೀಡ್ 29,000 ಕಿಲೋಮೀಟರ್ ಪರ್ ಅವರ್. ಇದರ ಸಾಮರ್ಥ್ಯ 8 ರಿಂದ 10 ಸಿಡಿತಲೆಗಳು. ಇವಿಷ್ಟು ಪ್ರಪಂಚದಲ್ಲಿರೋ ಪವರ್ಫುಲ್ ಮಿಸೈಲ್ಗಳು. ಇನ್ನು ಭಾರತದ ಬಳಿ ಯಾವ್ಯಾವ ಮಿಸೈಲ್ ಗಳಿವೆ? ಅಗ್ನಿ-5, ಬ್ರಹ್ಮೋಸ್ ಮತ್ತು ನಿರ್ಭಯ್, ಆಕಾಶು, ನಾಗ್ ಅಥವಾ ಎಲಿನಾ, ಅಸ್ತ್ರ, K-15, K-4, ಪ್ರಳಯ್ ಅನ್ನೋ ಮುಂತಾದ ಮಿಸೈಲ್ ಗಳು ನಮ್ಮ ಭಾರತದ ಬಳಿ ಇವೆ. ಇದಿಷ್ಟು ಮಿಸೈಲ್ ಗಳ ಮಾಹಿತಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.